ಸ್ನೇಹಿತರೆ ನಮಸ್ಕಾರ. ದಿನಕ್ಕೆ ಒಂದು ಅಚ್ಚರಿ ಬೆಳವಣಿಗೆಗಳು ಕೂಡ ಈ ತಮಿಳುನಾಡಿನ ರಾಜಕಾರಣದಲ್ಲಿ ಕಾಣಿಸ್ತಾ ಇದೆ. ಬರೀ ದಿನಕ್ಕಲ್ಲ ಸ್ನೇಹಿತರೆ, ಕ್ಷಣಕ್ಕೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಸೊ 2 ಬಾರಿ ರಾಜ್ಯಪಾಲರ ಹತ್ರ ಹೋಗಿ ಬಂದಿರತಕ್ಕಂತಹ ದಳಪತಿ ವಿಜಯ್ಗೆ ರಿಟರ್ನ್ ಕಳಿಸಲಾಗಿದೆ. ಹೌದು, ಅದಕ್ಕೆ ಕಾರಣ ಕೂಡ ಇತ್ತು. ಸಮ್ಮಿಶ್ರ ಸರ್ಕಾರ ಅಂದ ಬಳಿಕ ಮ್ಯಾಜಿಕ್ ನಂಬರ್ ಬೇಕೇ ಬೇಕು. 118 ಸ್ಥಾನಗಳನ್ನ ಇಲ್ಲಿ ವಿಜಯ್ಗೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಆದ್ರೆ ವಿಜಯ್ ಅವರು ಶನಿವಾರ ದಿವಸ ಈಗಾಗಲೇ ಪಟ್ಟಾಭಿಷೇಕ ಮಾಡ್ಕೊಳ್ಬೇಕಾಗಿತ್ತು. ಸಾಕಷ್ಟು ಟಿವಿಕೆ ಪಕ್ಷದ ನಾಯಕರು ಕೂಡ ಹೇಳಿದ್ರು. ಆದ್ರೆ ವಿಜಯ್ 3ನೇ ಬಾರಿ ರಾಜ್ಯಪಾಲರ ಹತ್ರ ಹೋದಾಗ್ಲೂ ಸಹಿತ 116 ಸೀಟ್ಗಳನ್ನ ಇಟ್ಕೊಂಡು ಹೋಗಿರ್ತಾರೆ. ಇನ್ನು 2 ಸೀಟ್ಗಳನ್ನ ಇರದೇ ಇರುವಂತಹ ಕಾರಣಕ್ಕಾಗಿ ರಿಟರ್ನ್ ಕಳಿಸಲಾಗತ್ತೆ. ಹೌದು, ಸರ್ಕಾರಕ್ಕೆ ಮ್ಯಾಜಿಕ್ ನಂಬರ್ ಬೇಕು, ಆಗ ಮಾತ್ರ ರಾಜ್ಯಪಾಲರು ಇದಕ್ಕೆ ಅನುಮತಿ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ಈ ಅನುಭವ ಇರಲಿಲ್ಲ ಅಂದ್ರೆ ಈ ರೀತಿನೇ ಆಗೋದು ಸ್ನೇಹಿತರೆ. ರಾಜಕೀಯದಲ್ಲಿ ಅನುಭವ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈಗ DMK ತೊರೆದು ಕಾಂಗ್ರೆಸ್ ಕೂಡ TVKಗೆ ಸಪೋರ್ಟ್ ಮಾಡ್ತಾ ಇದೆ. ಅಂದ್ರೆ ದಳಪತಿ ವಿಜಯ್ ಅವರ ಪಕ್ಷದ ಜೊತೆಗೆ ಕಾಂಗ್ರೆಸ್ ಸೇರಿದೆ. 5 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನ ಸಾಧಿಸಿತ್ತು. ಈಗಾಗಲೇ TVKಗೆ 107 ಸ್ಥಾನಗಳನ್ನ ಗೆದ್ಕೊಂಡಿದೆ. ಈ 5 ಸ್ಥಾನಗಳ ಜೊತೆಗೆ 112 ಸ್ಥಾನಗಳನ್ನ TVK ಪಕ್ಷ ಈಗ ಗೆದ್ಕೊಂಡಾಗಿದೆ. ಇದರ ಜೊತೆಗೆ CPI ಪಕ್ಷ 2 ಸ್ಥಾನ, CPI-M ಅನ್ನುವಂತಹ ಪಕ್ಷವು ಕೂಡ 2 ಸ್ಥಾನ ಕೊಟ್ಟಿದೆ. ಟೋಟಲಿ 116 ಸ್ಥಾನಗಳು TVK ಪಕ್ಷಗೆ ಸಿಕ್ಕಾಗಿದೆ. ಆದ್ರೆ ಇನ್ನು ಉಳಿದಂತಹ 2 ಸ್ಥಾನಗಳು ಈಗ DMKಗೆ ಕೇಳಬೇಕು, ಅಥವಾ ಅಣ್ಣಾ DMKಗೆ ಕೇಳಬೇಕು, ಅಥವಾ VCKಗೆ ಕೇಳಬೇಕು. ಇನ್ನು ಉಳಿದಂತಹ ಅಲ್ಲಿ ಸಣ್ಣ ಪಾರ್ಟಿಗಳಂದ್ರೆ ಇನ್ನು VCK 2 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಸೊ ಅದಕ್ಕೂ ಕೂಡ 2 ಸ್ಥಾನಗಳನ್ನ ಕೇಳ್ತಾರಂತೆ. ಆದ್ರೆ ಹೇಗೆ ಅಂದ್ರೆ TVK ಪಕ್ಷದ ನಾಯಕರು ಹೇಳ್ತಾರೆ, ಈಗ VCK ಪಕ್ಷದ ನಾಯಕರು ಹೇಳ್ತಾರೆ, TVK ಪಕ್ಷ ಅಂದ್ರೆ ದಳಪತಿ ವಿಜಯ್ ಅವರು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಾರೆ, ನಮಗೆ 2 ಸ್ಥಾನ ಬೇಕಾಗಿದ್ದಾವೆ, ನಮಗೆ 2 ಸ್ಥಾನ ಕೊಟ್ರೆ ನಾವು CM ಆಗ್ತೀವಿ, ನಮಗೇನು ಬೇಕು ಅದನ್ನ ನಾವು ನೋಡ್ಕೊಳ್ತೀವಿ ಎನ್ನುವಂತಹ ರೀತಿಯಲ್ಲಿ ಮೆಸೇಜ್ ಇತ್ತಂತೆ. ಆದ್ರೆ ಇಂತಹ ದೊಡ್ಡ ವಿಷಯಕ್ಕಾಗಿ ಈಗ 2 ಸೀಟ್ಗಳು ಬೇಕಾಗಿದೆ, ಅದು CM ಆಗೋದಕ್ಕೆ ಇಂಪಾರ್ಟೆಂಟ್ ಇನ್ 2 ಸೀಟ್ಗಳು. ಇವರನ್ನ ಹೊರತುಪಡಿಸಿದ್ರೆ DMK ಪಕ್ಷದಿಂದ ಅಥವಾ ಅಣ್ಣಾ DMK ಪಕ್ಷದಿಂದ ಸ್ಥಾನಗಳನ್ನ ಕೇಳಬೇಕಾಗತ್ತೆ. ಅದು TVKಗೆ ಬೇಡಾಗಿದೆ ಆಲ್ರೆಡಿ. ಹಾಗಾಗಿ VCK ಪಕ್ಷಕ್ಕೆ ಕೇಳೋದು ರೀತಿ ನೋಡಿ, ಇಲ್ಲಿ ಮೆಸೇಜ್ ಮಾಡಿದ್ರಂತೆ. ನಮಗೆ ಮರ್ಯಾದೆನೇ ಇಲ್ವಾ? ಸೊ 2 ಪಕ್ಷಗಳನ್ನ ಕೇಳ್ತಾ ಇದ್ದಾರೆ, ಅದು ಮಹತ್ವದ ಸಮಯದಲ್ಲಿ. ಒಂದು ಫೋನ್ ಆದ್ರೂ ಬೇಡವಾ ಇವ್ರಿಗೆ? ಅಥವಾ ಮನೆಗೆ ಬಂದು ಕೇಳೋದಾದ್ರೂ ಬೇಡವಾ? ಅಥವಾ ಕಾಲ್ ಮಾಡಿ ಹೊರಗಡೆ ಎಲ್ಲಾದ್ರೂ ಕರೆದು ಅದರ ಬಗ್ಗೆ ಮಾತನಾಡಿ ಚರ್ಚೆ ಮಾಡ್ಬೋದಲ್ವಾ? ಈ ಮೆಸೇಜ್ ಮಾಡೋದ್ರಿಂದ ಇದೇನರ್ಥ? ನಮ್ಮನ್ನ ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರ? ಈ ರೀತಿಯಲ್ಲಿ VCK ಪಕ್ಷ ಟಾಂಗನ್ನ ಕೊಡ್ತು. ಯಾಕಂದ್ರೆ ಅವ್ರಿಗೂ ಕೂಡ ಸಿಟ್ಟು ಬಂದಿರತ್ತೆ. ಸಾಮಾನ್ಯವಾಗಿ 2 ಸೀಟ್ಗಳನ್ನ ಈ ರೀತಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದ್ರು ಕೇಳೋದು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಕೂಡ ಬರೋದೇನೆ. ಆದ್ರೆ ಇಲ್ಲಿ ವಿಜಯ್ ದಳಪತಿ ಅವರು ಮತ್ತೆ 3ನೇ ಬಾರಿಗೂ ಕೂಡ ಹೋದಾಗ ನಿನ್ನೆ ರಾತ್ರಿ ಟ್ವಿಸ್ಟ್ ಕೂಡ ಸಿಕ್ತು. ರಾಜ್ಯಪಾಲರು ಮತ್ತೆ ರಿಟರ್ನ್ ದಳಪತಿ ವಿಜಯ್ ಅವರನ್ನ ಕಳಿಸಲಾಗಿದೆ. ಯಾಕಂದ್ರೆ 18 ಸೀಟ್ಗಳು ಸಮ್ಮಿಶ್ರ ಸರ್ಕಾರ ಇದ್ದಾಗ ಬೇಕೇ ಬೇಕು. ಈಗ 107 ಸೀಟ್ಗಳು ಇದ್ದಾಗಲೇ ನಾನು ಮಾತ್ರ ಬಹುಮತದಿಂದ ಗೆದ್ದಿದ್ದೀನಿ, ನನಗೆ ಅಧಿಕಾರ ಚಲಾಯಿಸಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಕೇಳಿದ್ರೆ ಅದು ಬೇರೆ ವಿಷಯ. ಆದ್ರೆ ಈ ಕಡೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೇಳಿಕೊಂಡು 112 ಸೀಟ್ಗಳಿಂದ ಅಧಿಕಾರ ಚಲಾಯಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಮ್ಮಿಶ್ರ ಅಂದ ಬಳಿಕ ಮ್ಯಾಜಿಕ್ ನಂಬರ್ ಬೇಕೇ ಬೇಕು, ಇಲ್ಲ ವೈಯಕ್ತಿಕ ಪಕ್ಷ ಅಂದ ಬಳಿಕ ಕೂಡ ಮ್ಯಾಜಿಕ್ ನಂಬರ್ ಬೇಕೇ ಬೇಕು. 118 ಸ್ಥಾನಗಳನ್ನ ಇಲ್ಲಿ ಯಾವಾಗ ಕಲೆಕ್ಟ್ ಮಾಡ್ಕೊಳ್ತಾರೋ ಈ ದಳಪತಿ ವಿಜಯ್ ಅವರು, ಆಗ ಮಾತ್ರ ಇಲ್ಲಿ CM ಆಗ್ಲಿಕ್ಕೆ ಸಾಧ್ಯ. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಷಯವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾನು ಹೇಳಬೇಕು, ಯಾಕಂದ್ರೆ ಇದೀಗ ಬಂದಿರತಕ್ಕಂತಹ ಮಾಹಿತಿ. ಸೊ ನಾನು ವಿಡಿಯೋ ಮಾಡುವಾಗಲೇ ಈ ಮಾಹಿತಿ ನನಗೆ ಸಿಕ್ಕಿರ್ತಕ್ಕಂಥದ್ದು. ಹೌದು, 1 ಗಂಟೆಯ ಹಿಂದೆ ಈ ಮ್ಯಾಜಿಕ್ ನಂಬರ್ ಸಿಕ್ಕಿರ್ಲಿಲ್ಲ ವಿಜಯ್ ಅವರಿಗೆ. ಸೊ ಹೀಗಾಗಿ ನಾನು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಮ್ಯಾಜಿಕ್ ನಂಬರ್ ಸಿಕ್ಕಿದೆ ಅಂತೆ. ಹೌದು, TVK ಪಕ್ಷಕ್ಕೆ 107 ಸ್ಥಾನ, ಜೊತೆಗೆ ಕಾಂಗ್ರೆಸ್ 5 ಸ್ಥಾನ, ಇನ್ನು VCK 2 ಸ್ಥಾನ ಬೆಂಬಲವನ್ನ ಕೊಟ್ಟಿದೆ ಅಂತೆ. ಅದರ ಜೊತೆಗೆ ಮುಸ್ಲಿಂ ಲೀಗ್ ಇರ್ತಕ್ಕಂತಹ UML ಇದು ಕೂಡ 2 ಸೀಟ್ಗಳನ್ನ ಕೊಟ್ಟಿದೆ. ಸೊ ಹೀಗಾಗಿ CPI 5, ಕಾಂಗ್ರೆಸ್ 5,
CPI 2, CPI-M 2 ಜೊತೆಗೆ VCK 2. ಸೊ ಹೀಗಾಗಿ ಎಲ್ಲವೂ ಸೇರಿಸಿ 120 ಸೀಟ್ಗಳು ಶಾಸಕರು ವಿಜಯ್ ಅವರಿಗೆ ಬೆಂಬಲವನ್ನ ತೋರಿಸಿದಾರಂತೆ. ಸೊ ಇದನ್ನ ತೆಗೆದುಕೊಂಡು ಇದೀಗ ತಾನೇ ನಾನು ವಿಡಿಯೋ ಮಾಡತಕ್ಕಂತಹ ಸಂದರ್ಭದಲ್ಲಿನೇ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ 4ನೇ ಬಾರಿಗೆ ಹೋಗಿದ್ದಾರೆ. ಸೊ 120 ಸೀಟ್ಗಳು ಕನ್ಫರ್ಮ್ ಆಗಿದ್ದೇ ಆದ್ರೆ ರಾಜ್ಯಪಾಲರು ಅನುಮತಿ ಪತ್ರವನ್ನು ಕೂಡ ಕೊಡ್ತಾರೆ. ಸೊ ರಾತ್ರಿಯೇ ಅಥವಾ ಈಗ ನಾಳೆ ವಿಜಯ್ ಅವರು CM ಪಟ್ಟವನ್ನ ಅಲಂಕರಿಸಬಹುದು. ಹೌದು, ಕಾಯ್ದು ನೋಡೋಣ. ಸದ್ಯಕ್ಕೆ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ನಾನು ಪ್ರಾರಂಭದಲ್ಲಿ ಕೂಡ ಹೇಳಿದೆ, ದಿನಕ್ಕೆ ಒಂದು ಬೆಳವಣಿಗೆ ಅಲ್ಲ, ಕ್ಷಣನೂ ಕೂಡ ಬದಲಾವಣೆ ಆಗ್ತಾ ಇದೆ ತಮಿಳುನಾಡಿನ ರಾಜಕಾರಣದಲ್ಲಿ. ಈಗ ದಿನಕ್ಕೆ ಒಂದು ಬದಲಾವಣೆ ಆಗಿದ್ರೆ ಅದು ಬೇರೆ ವಿಷಯ ಹೇಳ್ಬೋದಾಗಿತ್ತು, ಆದ್ರೆ ಈಗ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇದೆಯಲ್ಲ. ಈ ವಿಡಿಯೋದಲ್ಲಿನೇ 2 ತರ ಮಾಹಿತಿ ಸಿಕ್ಬಿಡ್ತು ನಮಗೆ. ಈ 1 ಗಂಟೆಯ ಹಿಂದೆನೆ 2 ನಂಬರ್ ಸಿಕ್ಕಿರಲಿಲ್ಲ. ನಿನ್ನೆ ರಾತ್ರಿ ಭೇಟಿ ಆದಾಗ 116 ಸ್ಥಾನಗಳಿದ್ವು. ಈಗ ನೋಡಿದ್ರೆ ಮತ್ತೆ 120 ಸ್ಥಾನಗಳಿಂದ ಇದೀಗ ತಾನೇ ತಳಪತಿ ವಿಜಯ್ ಅವರು ಈಗ ರಾಜ್ಯಪಾಲರನ್ನ ಭೇಟಿ ಆಗ್ಲಿಕ್ಕೆ ಹೊಂಟಿದ್ದಾರೆ ಅಂತ ಮಾಹಿತಿ ಸಿಕ್ತು. ಅದಕ್ಕಾಗಿ ಈ ಇನ್ಫಾರ್ಮೇಶನ್ ತಿಳಿಸಿದ್ದೀನಿ. ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರ. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಸ್ನೇಹಿತರಿಗೆ ಸಾರ್ವಜನಿಕರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.